ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಪ್ಯಾಲೆಟ್ ಹೊಡೆಯಕ್ಕೆ ಬಂದಿದ್ದೀನಿ. ಏನಕ್ಕಪ್ಪ ಅಂದರೆ ನಮ್ಮ ಗಾಡಿಗೆ ಬಾಡಿಗೆ ಬರ್ತಿಲ್ಲ, ಹಂಗಾಗಿ ನಾವು ಡ್ರೈವರ್ ಆಗಿರೋದ್ರಿಂದ ಬಾಡಿಗೆ ಬರ್ತಿದ್ದ ಕಾರಣ ನಾನೀಗ ಪ್ಯಾಲೆಟ್ ಹೊಡೆಯೋಣ ಅಂತ ಪಾರ್ಟ್ ಟೈಮ್ ಜಾಬ್ ಹುಡುಕೊಂಡಿದ್ದೀನಿ. ಬನ್ನಿ ಅದು ಯಾವ ಥರ ಮಾಡೋದು ನೋಡಿ ವೀಕ್ಷಕರೇ. ನಾವು ಪ್ಯಾಲೆಟ್ ಹೊಡೆಯೋದಕ್ಕೆ ಏನೇನು ಬಳಸ್ತೀವಿ ಅಂದರೆ ಈ ಥರ ಮರದ ಕಾಲು, ಆಮೇಲಿಂದ ಗನ್ನು. ಮಳೆ ಹೊಡೆಯೋಕ್ಕೆ ಬಳಸೋದು ಇದೇ ಗನ್ನು. ಈ ಗನ್ನಿಂದನೇ ನಾವು ಮಳೆ ಹೊಡೆಯೋದು. ಮೊದಲೆಲ್ಲ ಕೈಯಲ್ಲಿ ಹೊಡಿತಿದ್ರಂತೆ, ಕೈ ಸುತ್ತಿಗೆಯಲ್ಲಿ. ಈಗ ನೋಡಿ ಈ ಗನ್ನಲ್ಲಿ ಇಲ್ಲಿಗೆ ಮಳೆ ಹಾಕ್ಕೊಂಡು ಸುಮ್ಮನೆ ನಾವೀಗ ಪ್ರೆಸ್ ಮಾಡೋದು ಅಷ್ಟೇ. ಹೆಂಗೆ ಅಂತ ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಬನ್ನಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಬನ್ನಿ ವೀಕ್ಷಕರೇ, ಪ್ಯಾಲೆಟ್ ಹೊಡೆಯೋಕ್ಕಿಂತ ಮುಂಚೆ ಕಾಲು ಹೊಡ್ಕೊಬೇಕು. ಅದು ಯಾವ ರೀತಿ ಹೊಡ್ಕೊಬೇಕು ಅಂದರೆ ನೋಡಿ, ಹಿಂಗೆ 3 ಸಮನಾಗಿರ್ಬೇಕು ಕಾಲುಗಳು. 3 ಕಾಲು ಒಂದೇ ಸಮನಾಗಿರ್ಬೇಕು. ಈ ಥರ ಕಾಲು ಅವನ್ನ ತಗೊಂಡು ಹಿಂಗೆ ಜೋಡಿಸ್ಕೊಬೇಕು. ಆಮೇಲೆ ನ್ಯಾರ ಇರೋ ಮರ ನೋಡ್ಕೊಬೇಕು. ನಾನು ಮುಂಚೆನೇ ನಿಮಗೆ ತೋರ್ಸೋಣ ಅಂದ್ಬಿಟ್ಟು ನ್ಯಾರ ಇರೋ ಮರಗಳು 3 ಹಾಕೊಂಡಿದ್ದೀನಿ. ಅದು ನಿಮ್ಗೆ ಇಟ್ಬಿಟ್ಟು ಅವಾಗಲೇ ಹೇಳಿದ್ನಲ್ಲ ಗನ್ನಲ್ಲಿ ಮಳೆ ಹೊಡೆಯೋದು ಹೆಂಗೆ ಅಂತ ತೋರಿಸ್ತೀನಿ ಅಂತ. ನೋಡಿ ಏನು ಮಾಡೋಣ, ಏನಾಯ್ತಾ ನಾನು ಈಗ ಮಳೆ ಹೇಗೆ ಹೊಡೆಯೋದು ಅಂತ ತೋರಿಸ್ತೀವಿ. ನೋಡಿ ಇಲ್ಲಿ ಒಂದು ಬೆಳ್ಳಲ್ಲಿ ಪ್ರೆಸ್ ಮಾಡಿಕೊಂಡು ಸುಮ್ಮನೆ ಇಟ್ಟರೆ ಸಾಕು, ಮಳೆ ಹೊಡೆಯುತ್ತೆ. ಇದೇ ಥರನೇ ಈ ಕಡೆನೂ ನೋಡ್ಬಿಟ್ಟು 3 ಮಳೆ ಹೊಡ್ಕೊಬೇಕು. ಹಿಂಗೆ ಇದು ಮಳೆ ಕರೆಕ್ಟಾಗಿ ಹೋಗ್ಲಿಲ್ಲ ಅಂದಾಗ ಹಿಂಗೆ ಸುತ್ತಿಗೆ ತಗೊಂಡು ಆಮೇಲೆ ಈ ಸೆಂಟ್ರ್ ಬರುತ್ತಲ್ಲ, ಸೆಂಟ್ರಿಗೆ ಕರೆಕ್ಟಾಗಿ ಸೆಂಟರ್ ಬರಬೇಕು. ನೋಡಿ ಸೆಂಟ್ರದ್ದು ಹಿಂಗೆ ಲೆವೆಲ್ ಮಾಡ್ಕೊಂಡು ನೋಡಿ ಈ ಥರ 3 ಕಾಲು ಹೊಡ್ಕೊಬೇಕು. ನೋಡಿ ವೀಕ್ಷಕರೇ, ಒಂದು ಪ್ಯಾಲೆಟ್ ಹೊಡೆಯೋಕ್ಕೆ 3 ಕಾಲು ಬೇಕು. ನೋಡಿ 3 ಕಾಲಿಗೆ ಹೊಡೆದು ಇಟ್ಕೊಂಡಿದ್ದೀನಿ. ನಿಮಗೆ ತೋರ್ಸೋಣ ಹಂಗೆ ಯಾವ ರೀತಿ ಪ್ಯಾಲೆಟ್ ಹೊಡಿತಾರೆ ಅಂತ. ಬನ್ನಿ ಈಗ ಪ್ಯಾಲೆಟ್ ಹೊಡೆಯೋಣ. ನೋಡಿ ಈ ಥರ 3 ಇಟ್ಕೊಬೇಕು. ಕಾಲು ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ 7 ಪಟ್ಟಿ ಹಾಕೊಬೇಕು. ನೋಡಿ ಈ ಥರ 7 ಪಟ್ಟಿ ಹಾಕೊಂಡು ಅದರಲ್ಲಿ ಸಮ ಯಾವುದು ಬರುತ್ತೆ ಜಾಸ್ತಿ ಅದನ್ನು ಆ ಕಡೆ ಈ ಕಡೆ ಲಾಸ್ಟ್ ಹಾಕಬೇಕು. ಮಿಕ್ತವೆಲ್ಲ ಸ್ವಲ್ಪ ಪಟ್ಟ ಇರೋವು ಸೆಂಟ್ರಲ್ಲಿ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಹಾಕೊಬೋದು. ನೋಡಿ ವೀಕ್ಷಕರೇ, ಹಿಂಗೆ 7 ಪಟ್ಟಿ ಇಟ್ಕೊಂಡ್ಮೇಲೆ ನೋಡಿ ಈ ಥರ ಕರೆಕ್ಟಾಗಿ ಮೂಲೆ ನೋಡ್ಕೊಂಡು ಫಸ್ಟ್ ಹಿಂಗೆ ಒಂದೊಂದು ಮಳೆ ಹೊಡ್ಕೊಬೇಕು ಪೂರ. ಮಳೆ ಹೊಡ್ಕೊಂಡಿದ್ಮೇಲೆ ಸೆಂಟ್ರ್ ಈಗ ಗೇಜ್ ನೋಡ್ಕೊಬೇಕು, ಕರೆಕ್ಟಾಗಿ ಸಮನಾಗಿದೆಯಾ ಅಂತ. ಅದು ಗೇಜ್ ನೋಡ್ಕೊಳಕ್ಕೆ ನಾವು ಟೇಪ್ ಹಿಡಿಯೋಕ್ಕಲ್ಲ, ಅವಾಗವ ಅಂತ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಇದೊಂದು ಪೀಸು ಇದರಲ್ಲಿ ನೋಡ್ಕೊತಾ ಇರ್ತೀವಿ. ಏನು ಮಾಡಬೇಕು ಅಂದರೆ ಗೇಜು ಒಂದೇ ಸಮ ಇರಬೇಕು. ಅದಕ್ಕೆ ಟೇಪಲ್ಲಿ ಗೇಜ್ ಹಿಡಿತಾ ಇದ್ದೀನಿ. ತೋರಿಸ್ಬಾರದು ನೋಡಿ, 161.5 ಮೇಲೆ 161.5 ಮೇಲೆ 2 ದಾರ ಇದೆ. ಅದೇ ರೀತಿ ಈ ಕಡೆನೂ ನೋಡ್ಕೊಬೇಕು ಎಷ್ಟು ಬರುತ್ತೆ ಅಂತ. ನೋಡಿ ಇದು ನೋಡ್ಕೊಬೇಕು. ಇದು 161.5 ಇದೆ. ಈಗ ಒಂದು ದಾರ ಜಾಸ್ತಿ ಮಾಡ್ತಾ ಇದ್ದೀನಿ.
ನೋಡಿ ಕರೆಕ್ಟಾಗಿ ಎರಡು ಒಂದೇ ಲೆವೆಲಿಗೆ ಬರುತ್ತೆ ಈಗ. ಆಮೇಲೆ ಈ ಥರ ಮಳೆ ಹೊಡ್ಕೊಬೇಕು. ಈಗ 3 ಸೈಡನ್ನು 3 ಮಳೆ ಹೊಡ್ಕೊಂಡ್ಮೇಲೆ ಎಲ್ಲ ಪಟ್ಟಿನೂ ಒಂದೇ ಸಮ ಇರಬೇಕು. 2 ಪೀಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಇದಕ್ಕೆ ಗೇಜ್ ಇಟ್ಕೊಳಕ್ಕೆ ಅಂತ. ನಾವು ಎಲ್ಲ ಸಮಯದಲ್ಲೂ ಟೇಪಲ್ಲೇ ಇದು ಮಾಡೋಕ್ಕಾಗಲ್ಲ, ಲೇಟ್ ಆಗುತ್ತೆ ಕೆಲಸ ಅಂದ್ಬಿಟ್ಟು ನೋಡಿ ಈ ಥರ ಗೇಜ್ ಇಟ್ಕೊಂಡಿದ್ದೀವಿ. ನೋಡಿ ಈ ಥರ ಗೇಜ್ ಹಿಂಗೆ ಇಟ್ಬಿಟ್ಟು ಹಿಂಗೆ ಎಳ್ಕೊತೀವಿ. ಹಿಂಗೆ ಎಳ್ಕೊಂಡು ಆ ಕಡೆ ಈ ಕಡೆ ಎಳ್ಳು ಕರೆಕ್ಟಾಗಿ ಬಂತು ಅಂದರೆ ಈ ಥರ ಮಳೆ ಹೊಡ್ಕೊಂಡು ನೋಡಿ ವೀಕ್ಷಕರೇ, ಈಗ ಪ್ಯಾಲೆಟ್ ಕಂಪ್ಲೀಟ್ ಆಗಿ ಹತ್ತತ್ರ ಮುಕ್ಕಾಲು ಭಾಗ ಆಗಿದೆ. ನೋಡಿ ಈಗ ಇಷ್ಟು ಪ್ಯಾಲೆಟ್ ಹೊಡೆದ್ಮೇಲೆ ಚೆನ್ನಾಗಿ ಉಲ್ಟಾಗಿ ದಬಾಕೊಬೇಕು. ಉಲ್ಟಾ ದಬಾಕೊಂಡು ಸುತ್ತಿಗೆ ಅಂತ ಇಟ್ಕೊಂಡಿದೀನಿ ಅಂದ್ರೆ ಯಾವ್ದಾನ ಮಳೆ ಈಚೆ ಬಂದಿದ್ರೆ ಅದನ್ನ ಮುಡ್ಸ್ಬೇಕು ನಾವು. ಹಿಂಗಾಗಿ ನೋಡ್ತಾ ಇದೀವಿ ಇವತ್ತು ಪಟ್ಟಿ ದಪ್ಪ ಇರೋದಕ್ಕೆ ಯಾವುದೇ ರೀತಿ ಮಳೆಗಳು ಯಾವ ಆಚೆ ಬಂದಿಲ್ಲ. ಇದಾದ್ಮೇಲೆ ಇನ್ನೂ ಒಂದು ಕೆಲಸ ಇದೆ ಇದಕ್ಕೆ. ಅದೇನಂದ್ರೆ ಈಗ ಇದಕ್ಕೆ ಉಲ್ಟಾ ಒಂದು ಪಟ್ಟಿ ಬೇರೆ ಹೊಡಿಬೇಕು ಕಾಲುಗಳಿಗೆ. ಬನ್ನಿ ಪಟ್ಟಿ ಹೊಡೆಯೋಣ. ಈಗ ಪ್ಯಾಲೆಟ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಪ್ಯಾಲೆಟ್ ನ ಏನಕ್ಕೆ ಬಳಸ್ತಾರೆ ಅಂದ್ರೆ ಮಿಷಿನರಿ ಐಟಮ್ ಇರ್ತಾವಲ್ಲ ಅವನ್ನ ಎತ್ತಿ ಒಂದ್ ಕಡೆ ತಗೊಂಡೋಗಕ್ಕೆ 4-5 ಜನ ಬೇಕು. ಅಷ್ಟು ದೂರ ಎತ್ಕೊಂಡು ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಇದ್ರ ಮೇಲೆ ಇಕ್ಕಿದ್ರೆ ಫೋರ್ಕ್ ಲಿಫ್ಟ್ ಸಹಾಯದಿಂದ ಇದನ್ನ ತಗೊಂಡೋಗಿ ಕಂಟೈನರ್ಗಳಿಗೆ ಲಾರಿಗಳಿಗೆ ಲೋಡ್ ಮಾಡ್ತಾರೆ. ಆಮೇಲೆ ಇದೇ ತರ ಅಷ್ಟೇ ಈ ಬಾಕ್ಸ್ ಏನಾರ ಇರಬೇಕು ಅಂದ್ರೆ ಒಂದು 20-30 ಬಾಕ್ಸ್ ಇಡ್ಬೋದು ಇದ್ರ ಮೇಲೆ ಇಟ್ಬಿಟ್ಟು ಅದನ್ನು ಅಷ್ಟೇ ಒಂದೇ ಸತಿ ಫೋರ್ಕ್ ಲಿಫ್ಟ್ ಅಲ್ಲಿ ಲೋಡ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಇದನ್ನ ಬಳಸ್ತಾರೆ. ಈ ಮೆಟೀರಿಯಲ್ ನ ನಾವು ತಯಾರು ಮಾಡ್ತಾ ಇದೀವಿ. ನೋಡಿ ನಾವು ರೆಗ್ಯುಲರ್ ಆಗಿ ಏನ್ ಬಂದ್ಬಿಟ್ಟು ಈ ಪ್ಯಾಲೆಟ್ ಹೊಡೆಯೋ ಕೆಲಸ ಮಾಡಲ್ಲ. ನಾವು ಗಾಡಿ ಬಾಡಿಗೆ ಹೋಗ್ತಾ ಇರ್ತೀವಿ. ಬಾಡಿಗೆ ಇಲ್ದಿದ್ದ ಟೈಮಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮ್ಗೆ ಬಾಡಿಗೆ ಇಲ್ದಿದ್ದ ಟೈಮಲ್ಲಿ ಈ ತರ ಪಾರ್ಟ್ ಟೈಮ್ ಜಾಬ್ ಇರುತ್ತೆ, ಅದನ್ನ ಬಂದ್ಬಿಟ್ಟು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಇನ್ನೂ ಯಾರನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.